ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ಮಿನಿ ಲಾಗ್. ಏನು ಬೆಳಬೆಳಗ್ಗೆನೇ ರೋಡ್ ತೋರಿಸ್ತಿದ್ದಾಳೆ ಅಂತ ಅನ್ಕೊತಿದ್ದೀರಾ? ನಾನಿವತ್ತು ನಮ್ಮ ಮನೆಯವರ ದೊಡ್ಡಮ್ಮ ಅಂದರೆ ನಮ್ಮ ದೊಡ್ಡತ್ತೆಯವರ ಊರಿಗೆ ಬಂದಿದ್ದೀನಿ ಹಬ್ಬಕ್ಕೋಸ್ಕರ. ಶಿವಮೊಗ್ಗದ ನಿಯರ್ ಅಶೋಕ್ ನಗರ ಅಂತೆ. ಸೊ ಅಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಇದು ಮಲೆನಾಡು ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಚಳಿ ಇತ್ತು. ಸೊ ಬೆಳಗ್ಗೆನೇ ಬೇಗ ಎದ್ದೇಳಕ್ಕಂತೂ ಆಗಿರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಎಲ್ಲ ಅಂಗಳ ಕಸ ಹೊಡೆದ್ಬಿಟ್ಟು ಕಲರ್ಫುಲ್ಲಾಗಿ ರಂಗೋಲಿ ಹಾಕಿಬಿಟ್ಟು ರೆಡಿ ಮಾಡಿದರು. ಸೊ ಆವಾಗ ತಾನೇ ನಾವು ಎದ್ದು, ಆಲ್ರೆಡಿ ಬಿಸಿಲು ಬಂದಿತ್ತು. ಆವಾಗ ಎದ್ದು ಇನ್ನು ನಮ್ಮದು ರೊಟೀನ್ ಇರುತ್ತಲ್ಲ, ಬಿಸಿನೀರು ಮತ್ತು ಟೀ ಕಾಫಿ ಎಲ್ಲ ತೊಗೊಂಡು ಒಳಗಡೆ ಬಂದು ನೋಡಿದ್ರೆ ನಮ್ಮ ಮನೆಯವ್ರದ್ದು ಮತ್ತು ನಮ್ಮ ಮಗಂದು ಕಚೇರಿ ಶುರು ಆಗಿತ್ತು, ಡ್ಯಾನ್ಸ್ ಕಚೇರಿ. ಸೊ ಬೆಳಗ್ಗೆ ರಾತ್ರಿ ಎಲ್ಲ ಕುಣಿದು ಸಾಕಾಗಿಲ್ಲ ಅಂತ ಮತ್ತೆ ಬೆಳಗ್ಗೆನೇ ಶುರು ಮಾಡ್ಕೊಂಡಿದ್ರು. ಆ್ಯಂಡ್ ಟೀ ಕಾಫಿ ಕುಡಿದ ತಕ್ಷಣ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಹೂವು ಮತ್ತು ಬಳೆ ಎಲ್ಲ ತರಬೇಕಿತ್ತು. ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ಬಂದಿದ್ದೆ ರೆಡಿ ಆದ್ವಿ. ಸೊ ಹಳ್ಳಿ ಆಗಿರೋದ್ರಿಂದ ಕಂಪಲ್ಸರಿ ಲೈಟಿಂಗ್ಸು ಮತ್ತು ಎಲ್ಲರ ಮನೆ ಮುಂದೆ ಕಲರ್ಫುಲ್ಲಾಗಿ ರಂಗೋಲಿ, ತುಂಬ ನೋಡೋಕ್ಕೆ ಕಣ್ಣಿಗಂತೂ ಸಖತ್ ಕಲರ್ಫುಲ್ಲಾಗಿ ಕಾಣ್ತಿತ್ತು ಇಡೀ ಹಳ್ಳಿನೇ. ಅಲ್ಲಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ರೋಡಲ್ಲೆಲ್ಲ ಡ್ಯಾನ್ಸು ಮತ್ತು ಸಾಂಗ್ಗಳದ್ದು ಎಲ್ಲ ಆಯಿತು ನಮ್ಮ ಮಕ್ಕಳದು. ಸೊ ಅವ್ರನ್ನೂ ಎಳ್ಕೊಂಡು ಮನೆಗೆ ಹೋಗಿ, ಇದು ದೇವಿ ಹಬ್ಬ ಆಗಿರೋದ್ರಿಂದ ಕಂಪಲ್ಸರಿ ಬೇಟೆ ಇದ್ದೇ ಇರುತ್ತೆ. ಸೊ ನಮ್ಮ ಅತ್ತೆಯವರು ಸಹ ಬೇಟೆ ಮಾಡಿದ್ರು. ಹಾಗಾಗಿ ಮನೆಗೆ ಹೋದ ತಕ್ಷಣ ಒಂದಿಷ್ಟು ಫೋಟೋಸ್ ತಗೊಂಡು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಂಡು ಅಂತಂದ್ಬಿಟ್ಟು ಎಲ್ಲರೂ ಸೇರಿ ಮಸಾಲೆನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಮತ್ತೇನಾಯಿತು, ಮುಂದೇನಾಯಿತು, ಏನೇನು ಮಾಡಿದ್ವಿ ಅಡುಗೆ ಅಂತಂದು ನೆಕ್ಸ್ಟ್ ಮಿನಿಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ